ವೇಗವಾಗಿ ಸತ್ಯವೇದ ಗ್ರಂಥ ತಂದಿರುವವರು ನನ್ನೊಟ್ಟಿಗೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದ 22ನೇ ವಚನ ನಮ್ಮ ಮೂಲ ವಾಕ್ಯವಾಗಿ ತೆಗೆದುಕೊಂಡಂಥ ವಾಕ್ಯ. ಈ ತಿಂಗಳು ದೇವರು ನಮಗೆ ಕೊಟ್ಟಿರುವಂಥ ಸಂದೇಶ ದ ಮಂತ್ ಆಫ್ ಪ್ರಾಫಿಟಿಕ್ ಫುಲ್ಫಿಲ್ಮೆಂಟ್, ಪ್ರವಾದನೆಗಳು ನೆರವೇರುವ ತಿಂಗಳು ಎಂಬುದಾಗಿ. ಯಾವುದೇ ಪ್ರವಾದನೆ ಆದರೂ ನಮ್ಮಲ್ಲಿ ಸಂತೈಸುವಿಕೆ ಇರುತ್ತೆ, ಪ್ರೋತ್ಸಾಹ ಮಾಡುತ್ತೆ. ಎವ್ರಿ ಪ್ರಾಫಿಟಿಕಲ್ ವರ್ಡ್ ವೆನ್ ಯು ಹಿಯರ್ ಫ್ರಮ್ ಅ ಪ್ರಾಫಿಟ್ಸ್, ಪ್ರವಾದಿಗಳ ಬಳಿಯಿಂದ ಪ್ರವಾದನೆ ಕೇಳುವಾಗ ಒಂದು ಕಂಫರ್ಟ್, ಎಡಿಫಿಕೇಷನ್ ಆ್ಯಂಡ್ ಎಕ್ಸೋಟೇಷನ್, 3 ಕಾರ್ಯಗಳು ಇರುತ್ತೆ. ಅದಕ್ಕೆ ಬದಲಾಗಿ ನೀನು ಹೋಗ್ತೀಯ, ಆಕ್ಸಿಡೆಂಟ್ ಆಗುತ್ತೆ, ನಾನು ಶವಪೆಟ್ಟಿಗೆ ನೋಡ್ತಾ ಇದ್ದೀನಿ, ಅಯ್ಯೋ ಮೂಗಲ್ಲಿ ಹತ್ತಿ ಇಟ್ಟಿರೋದು ನೋಡ್ತಾ ಇದ್ದೀನಿ, ಇದೆಲ್ಲ ಪ್ರವಾದನೆ. ನೋಡ್ರಿ, ಸೋದರ ಹೇಳ್ತಾ ಇಲ್ಲ. ಹಂಗೆ ಯಾರಾದರೂ ಪ್ರವಾದನೆ ಹೇಳಿ ಬಂದರೆ ಫಸ್ಟ್ ಅವ್ರ ತಲೆ ಮೇಲೆ ನೀವೇ ಕೈ ಇಟ್ಟು ಪ್ರವಾದನೆ ಮಾಡಿಬಿಡ್ರಿ, ಹೋಗಿ ಯೇಸುವಿನ ನಾಮದಲ್ಲಿ ಅಂತ. ಸಾಂತ್ವನ ಹೇಳುತ್ತೆ, ನಮ್ಮನ್ನು ಪ್ರೋತ್ಸಾಹ ಮಾಡುತ್ತೆ. ಕೆಲವರು ಪ್ರವಾದನೆ ಕೇಳಿದ್ರೆ ಇರೋ ಆತ್ಮಿಕತೆ ಹಾಳಾಗೋಗ್ಬಿಡುತ್ತೆ. ಚೆನ್ನಾಗಿ ಹೋದ್ರಲ್ರಿ, ಈಗ ಚರ್ಚಿಗೆ ಒಳ್ಳೇದಾಗಲಿ ಅಂತ ತಾನೇ ಹೋದ್ರೆ, ಅಯ್ಯೋ ಏನು ಹೇಳೋದ, ಹೋದೆ ಅಲ್ಲಿ ಯಾರೋ ಒಂದು ಪಾಸ್ಟ್ರು ಬಂದಿದ್ರು, ಅವ್ರು ಏನೋ ಪ್ರವಾದನೆ ಹೇಳಿದ್ರು, ಅದಕ್ಕೆ ಕೇಳಿದಾಗಿಂದ ಮನಸ್ಸೇ ಸರಿ ಇಲ್ಲ, ಗಲಿಬಿಲಿ ಆಗಿಬಿಟ್ಟಿದೆ, ಗೊಂದಲ ಆಗಿಬಿಟ್ಟಿದೆ. ನೋಡ್ರಿ, ನಾನು ನಿಮಗೆ ಭರವಸೆ ಕೊಡ್ತೀನಿ, ಯಾವ ಪ್ರವಾದನೆಯೂ ನಿಮ್ಮನ್ನು ಗಲಿಬಿಲಿ ಮಾಡಲ್ಲ. Holy Spirit is not the confusion spirit. Holy Spirit is conviction spirit. ಅದು ಪ್ರವಾದಿಯನ್ನು ತುಚ್ಛೀಕರಿಸಂಗಿಲ್ಲ. ಆಮೇಲೆ ಮುಂದಕ್ಕೆ ಹೋಗ್ತೇನೆ. ಈ ಪ್ರವಾದನೆ ನೆರವೇರೋದು ಹೇಗೆ? ಒಂದು, ನಾನಿದು ಮೊದಲನೇ ಸರ್ವಿಸಲ್ಲಿ ಹೇಳದೇ ಇರುವಂಥ ವಾಕ್ಯಗಳು ಈಗ 2ನೇ ಸರ್ವಿಸಲ್ಲಿ ಹೇಳ್ತೀನಿ. ಪ್ರವಾದನೆ ನೆರವೇರಿಕೆಯನ್ನು ಯಾವ ರೀತಿಯಲ್ಲಿ ವೇಗದಲ್ಲಿ ತರಲಿಕ್ಕೆ ಸಾಧ್ಯ? ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 60:22ರಲ್ಲಿ ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು, ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಬಲು ಬೇಗನೆ ಅಂದರೆ ಆಕ್ಸಿಲೇಟರ್. ಗಾಡಿ ಓಡಿಸೋರ್ಗೆಲ್ರಿಗೂ ಗೊತ್ತು ಆಕ್ಸಿಲೇಟರ್ ಅಂದರೆ ಏನು ಅಂತ. ಈ ಆಕ್ಸಿಲೇಟರ್ ಕೊಟ್ರೇನೆ ಇದು ಗಾಡಿ ಮುಂದೆ ಹೋಗೋದು. ಸ್ತೋತ್ರ. ಆಮೇಲೆ ನಾನು ಕೆಲವೊಮ್ಮೆ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ನಮ್ಮ ಅಶೋಕ ನಿಯಮ ಪಾಲಿಸ್ತಾ ಇರ್ತಾನೆ, 80 ಜಾಸ್ತಿ ಹೋಗಂಗಿಲ್ಲ ಸ್ಪೀಡು. ಸ್ತೋತ್ರ. ಫೈನ್ ಹಾಕ್ತಾರೆ ಅಂತ ಹೋಗ್ತಾ ಇರ್ತಾನೆ. ನಾನು ಹೇಳ್ದಲ್ಲಿ, ಇಲ್ಲಿ ಫೈನ್ ಹಾಕಿದ್ರೂ ಪರವಾಗಿಲ್ಲ, ಫ್ಲೈಟ್ ಮಿಸ್ ಆಗಬಾರ್ದು, ತುಳಿಯೋ ಅಂತೀನಿ. ಅಂದರೆ ಅರ್ಥ ಸ್ವಲ್ಪ ಫಾಸ್ಟಾಗಿ ಹೋಗು ಅಂತ. ಇದು ತುಳಿದಷ್ಟು ಸ್ಪೀಡ್ ಹೋಗುತ್ತೆ. ಆಮೇಲೆ ನಿಮ್ಮ ಪ್ರವಾದನೆಗಳು ನೆರವೇರಬೇಕಾದ್ರೆ ಅದನ್ನು ವೇಗ ಯಾವ ರೀತಿಯಲ್ಲಿ ನೀವು ವರ್ಧಿಸಬಹುದು, ನಿಮ್ಮ ಮೂಲಕ ಅದು ನಡೆಯುತ್ತೆ. ಹಲ್ಲೆಲೂಯ. ನಡೆಯುತ್ತೆ. ಪಕ್ಕದಲ್ಲಿರೋರಿಗೆ ನಡೆಯುತ್ತೆ. ಹಲ್ಲೆಲೂಯ. ಡಿಲೇ ಆಗೋದಿಲ್ಲ. ದೇವರು ಡಿಲೇ ಮಾಡೋದು ಇಲ್ಲ, ತಡ ಆಗೋದು ಇಲ್ಲ, ಅದು ದೇವರು ತಳ್ಳಿ ಬಿಡೋದು ಇಲ್ಲ. ದೇವರು ನೆರವೇರಿಸ್ತಾನೆ. ಅದು ಯಾವಾಗ ನೆರವೇರಿಸ್ತಾನೆ? ಬಹು ಬೇಗನೆ. ಯಾರಾದ್ರೂ ಹೇಳ್ರಿ, ಕ್ಲುಪ್ತ ಕಾಲದಲ್ಲಿ ಬಹು ಬೇಗನೆ ನೆರವೇರುತ್ತೆ. ಹಾಗಾದರೆ ಈ ತಿಂಗಳಿಗೆ ನಾವು ಪ್ರವೇಶ ಮಾಡಿರೋದು, ಈ ತಿಂಗಳಲ್ಲಿ ದೇವರು ಕೆಲ ವಾಗ್ದಾನಗಳನ್ನು ಬಹು ಸ್ಪೀಡಪ್ ಮಾಡ್ತಾ ಇದ್ದಾನೆ, ವೇಗ ಹೆಚ್ಚಿಸಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲೆಲ್ಲೋ ಮರೆಯಾಗಿರುವ ವಾಗ್ದಾನಗಳು, ನೀನು ಮರ್ತೋಗಿರುವ ವಾಗ್ದಾನಗಳು, ಅಲ್ಲಲ್ಲಿ ಗುಪ್ತವಾಗಿ ಅಡಕವಾಗಿ ಎಲ್ಲೋ ಬಚ್ಚಿಟ್ಟಿರೋಂಥದ್ದು, ನಿನಗೆ ಗೊತ್ತಿಲ್ಲದಂತೆ ಬೆಳಕಿಗೆ ಬರುವ ತಿಂಗಳಾಗಿದೆ ಈ ತಿಂಗಳು. ಆದ್ದರಿಂದ ಇದು ಸೀಸನ್, ಇದು ಕ್ಲುಪ್ತ ಕಾಲ, ಇದು ಅಪಾಯಿಂಟೆಡ್ ಟೈಮ್. Come on, somebody shout appointed time. ಕ್ಲುಪ್ತ ಕಾಲ.
ಆಮೇಲೆ ನಂಬರ್ 1, ಒಂದು ಅದು ವೇಗವಾಗಿ ನೆರವೇರಬೇಕಾದ್ರೆ ವಾಟ್ ಐ ಮಸ್ಟ್ ಡೂ, ನಾನೇನು ಮಾಡಬೇಕು? ಕೇಳ್ರಿ ಪಕ್ಕದಲ್ಲಿ, ನಾನೇನು ಮಾಡಬೇಕು? 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 20:20. ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಾಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತನ್ನ ಕೇಳಿರಿ. ಯೆಹೋವನಲ್ಲಿ ಭರವಸೆ ಇಡಿರಿ, ಆಗ ಸುರಕ್ಷಿತರಾಗಿರುವಿರಿ. ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ. ಆಮೇಲೆ ಹಾಗಾದ್ರೆ ನಮಗ್ ಬರೋ ದೋಷ ಏನ್ ಗೊತ್ತಾ? ಪ್ರವಾದಿಯನ್ನ ನಂಬಲಿಲ್ಲ ಆದ್ರೆ ಪ್ರವಾದನೆ ನಂಬೋದು ಹೇಗೆ? ಪ್ರವಾದಿ ಕಣ್ಣಿಗೆ ಕಾಣುವವನು, ಪ್ರವಾದನೆ ಕಣ್ಣಿಗೆ ಕಾಣದೇ ಇರೋದು. ಕಣ್ಣಿಗೆ ಕಾಣದೇ ಇರುವ ದೇವರು ನುಡಿದ ಮಾತನ್ನ ಕಣ್ಣಿಗೆ ಕಾಣುವ ಪ್ರವಾದಿ ನಿನ್ನ ಬಳಿಗೆ ತರ್ತಾ ಇರುವಾಗ ನೀನು ಅವನನ್ನು ನಂಬದೆ ಹೋದ್ರೆ ನೀನು ಕೃತಾರ್ಥನಾಗೋದಿಲ್ಲ. ಫಸ್ಟ್ ಕ್ರೈಟೀರಿಯಾ, ಮೊದಲನೇ ವಿದ್ಯಾರ್ಹತೆ, ಪ್ರವಾದಿಗಳನ್ನು ನಂಬಬೇಕು. ಆಗ ಕೇಳ್ಬೋದು, ಎಂಥ ಪ್ರವಾದಿಗಳು ನಂಬಬೇಕು? ಸುಳ್ಳು ಪ್ರವಾದಿಗಳನ್ನು, ನಿಜವಾದ ಪ್ರವಾದಿಗಳನ್ನು. ಇದರಲ್ಲಿ ನಿಜವಾದ ಪ್ರವಾದಿಗಳು ಹೆಂಗೆ, ಸುಳ್ಳು ಪ್ರವಾದಿ ಹೆಂಗೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೀನು ಆತ್ಮಿಕನಾದರೆ ಗೊತ್ತಾಗುತ್ತೆ. ಆತ್ಮಿಕನು ಸಕಲವನ್ನು ವಿವೇಚಿಸುತ್ತಾನೆ. ಅವನು ಯಾರಿಂದಲೂ ವಿವೇಚಿಸಲ್ಪಡೋದಿಲ್ಲ. ಅವನಿಗೆ ಎಲ್ಲ ವಿವೇಚನೆ ಆಗುತ್ತೆ. ನನ್ನ ಹತ್ರ ಬಂದು ದೇವರು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅಂತ ನನಗೆ ಹೇಳಿದ್ರೆ ಆವಾಗಲೇ ನನಗೆ ಗೊತ್ತು ಇದು ದೇವರಿಂದ ಬಂದಿದ್ದ, ಮನುಷ್ಯನ ಆತ್ಮನಿಂದ ಬಂದಿದ್ದ, ದುರಾತ್ಮನಿಂದ ಬಂದಿದ್ದ ಅಂತ. ಸ್ತೋತ್ರ. ಪೌಲನು ಒಂದು ಸಾರಿ, ನೀವು ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ ಓದಿದ್ರೆ, ಪೌಲನ ಸೇವೆ ಮಾಡಬೇಕಾದ್ರೆ ಒಂದು ಗಾರ್ತಿ ಡೈಲಿ ಅವನು ಸೇವೆ ಮಾಡೋ ಜಾಗಕ್ಕೆಲ್ಲ ಹೋಗ್ಬಿಟ್ಟು, ಇವನು ದೇವದಾಸನು, ಪರಾತ್ಪರನಾದ ದೇವರ ದಾಸನು, ಹೊಗಳದೇ ಹೊಗಳು. ಸ್ತೋತ್ರ. ಪೌಲನು ಮೊದಲನೇ ದಿನ ನೋಡ್ದ, 2ನೇ ದಿನ ನೋಡ್ದ, 3ನೇ ದಿನ ಬಂದಿದೆ, ಆ ದೆವ್ವ ಬಿಡಿಸ್ದ. ಹಲ್ಲೆಲೂಯಾ. ನಾವಾಗಿದ್ರೆ ಒಂದು ಸ್ಟೆಪ್ ಮೇಲಕ್ಕೆ ಹೋಗ್ಬಿಡ್ತಿದ್ವಿ. ತುಂಬ ಹೊಗಳ್ತಾ ಇದ್ದಾರೆ, ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಹೇಳ್ತಿದ್ವಿ. ಯಾಕೆ? ಸ್ಪಿರಿಟ್ ಈಸ್ ಡಿಫ್ರೆಂಟ್. ಕೆಲವೊಮ್ಮೆ ನಿಮ್ಮನ್ನು ಹೊಗಳೋದು, ಉಪ್ಸೋದು, ನಿಮ್ಮನ್ನು ಪ್ರಶಂಸೆ ಮಾಡುವಾಗ ಹುಷಾರಾಗಿರ್ರಿ. ಬೆಲೂನ್ಗೆ ಗಾಳಿ ಊದ್ದಂಗೆ ಊದ್ಬಿಟ್ಟು ಪಿನ್ ತಗೊಂಡು ಚುಚ್ಚಿಬಿಡ್ತಾರೆ. ಯಾರಾದ್ರೂ ಈ ಹೊಗಳು ಭಟ್ರು ಅಂತಾರೆ. ಅವಾಗ ಆ ಕಾಲದಲ್ಲಿ ರಾಜನ ಅರಮನೆಗಳಲ್ಲಿ ರಾಜನನ್ನು ಹೊಗಳಕ್ಕಂತಲೇ ಹೊಗಳು ಭಟ್ರನ್ನ ಇಟ್ಕೊಂಡಿರ್ತಾರೆ. ಅವ್ರ ಕೆಲಸ ಇವ್ರನ್ನ ಹೊಗಳೋದೆ. ಸ್ತೋತ್ರ. ಈ ಕಾಲದಲ್ಲಿ ಕೆಲವು ಹೊಗಳು ಭಟ್ರು ಇರ್ತಾರೆ, ಸುಮ್ಗೆ ಹೊಗಳೋದು. ನಮ್ಗೆ ಆವಾಗಲೇ ಗೊತ್ತು ಜಾಕ್ ಆಗ್ತಾ ಇದ್ದಾರೆ, ಹುಷಾರಾಗಿರಬೇಕು ಅಂತ. ದೇವರ ವಾಕ್ಯ ನಮಗೇನು ಎಚ್ಚರಿಸ್ತೆ? ನಿಂತಿರುವವನು ಬೀಳದಂತೆ ಎಚ್ಚರವಾಗಿರ್ರಿ. ಯಾಕೆ ಅದು ಹೇಳಿದ್ದು? ನಾವು ನಿಂತಿರೋದು ನಮ್ಮ ಬಲದಿಂದ ಅಲ್ಲ, ದೇವರ ಕೃಪೆಯಿಂದ. ಅರ್ಥ ಆಗ್ತಾ ಇದೆಯಾ? ನಾನು ನಿಮ್ಮನ್ನು ಯಾರು ಮೋಸ ಮಾಡೋಕ್ಕಾಗಲ್ಲ. ವಾಕ್ಯ ಗೊತ್ತಿರಬೇಕು, ವಾಕ್ಯ ಚೆನ್ನಾಗಿ ಉರುಡ್ದಿರ್ಬೇಕು. ಆಮೇಲೆ ವಾಕ್ಯ ಗೊತ್ತಾ? ನಿಮ್ಮನ್ನು ಮೋಸ ಮಾಡೋಕ್ಕೆ ಯಾರಿಂದಲೂ ಆಗಲ್ಲ. ಮೋಸ ಮಾಡೋಕ್ಕೆ ಬಂದವನು ಮೋಸಕ್ಕೆ ಒಳಗಾಗ್ತಾನೆ. ಆಮೇಲೆ ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭರವಸೆ ಇಡಬೇಕು. 2, ಆತನ ಪ್ರವಾದಿಗಳನ್ನು ನಂಬಬೇಕು. ನಂಬಿದ್ರೆ ನೀವೇನಾಗ್ತೀರಾ? ಕೃತಾರ್ಥರಾಗ್ತೀರಾ. ಆಮೇಲೆ ದ ಪವರ್ ಆಫ್ ಪ್ರಾಫಿಟಿಕ್ ವರ್ಡ್, ಪ್ರವಾದನೆಯ ಶಬ್ದ. ನಿಮಗೆ ಯೆಹೋಷಾಫಾಟ, ದ ಕಿಂಗ್ ಆಫ್ ಜೂಡಾ, ಯಹೂದರ ಅರಸನಾದಂಥ ಯೆಹೋಷಾಫಾಟನು ಇವಾಗ ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. 3 ಅರಸರುಗಳು
ಅವನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ಅಮ್ಮೋನ್ಯರು, ಯೆಬೂಸ್ಯರು ಮತ್ತು ಮೋವಾಬ್ಯರು, 3 ಅರಸರುಗಳು ಯುದ್ಧಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಇವನಿಗೆ ಅನ್ಸರ್ಟನಿಟಿ, ನಿಶ್ಚಿತತೆ ಇಲ್ಲ. ಏನು ಮಾಡಬೇಕು, ಯುದ್ಧಕ್ಕೆ ಹೋಗಕ್ಕಂತೂ 3 ದಿಕ್ಕಿನಿಂದ 3 ಬಂದಿದ್ದಾರೆ. ಒಂದು ದಿಕ್ಕಿಂದ ಅಂದರೆ ಓಕೆ, ಅನ್ಸರ್ಟನಿಟಿ ಇರಬೇಕಾದ್ರೆ ಇವನನ್ನು ನಿರಾಶೆಗೆ ಒಳಪಡಿಸುವ ಸನ್ನಿವೇಶ ಇತ್ತು. ಆದರೆ ಆ ಸಂದರ್ಭದಲ್ಲಿ ಸತ್ಯವೇದ ಗ್ರಂಥ ಹೇಳುತ್ತೆ, ಪ್ರವಾದನೆಯ ವಾಕ್ಯ ಅವನಿಗೆ ಶಕ್ತಿಯನ್ನು ತುಂಬಿತು. ಹಲ್ಲೆಲೂಯಾ. ಅವನ ಪ್ರವಾದನೆ ಶಬ್ದ ಕೇಳಿದಾಗ ಅವನ ನಂಬಿಕೆ ಜಯದ ಕಡೆ ಅವನನ್ನು ನಡೆಸಲಿಕ್ಕೆ ಸಾಧ್ಯವಾಯಿತು. ಅದು ಅವನ ಸ್ವಂತ ಜಯ ಅಲ್ಲ, ಸ್ವಂತ ಬಲದಿಂದ ಆಗಿದ್ದಲ್ಲ, ಅದು ದೇವರ ಪ್ರವಾದನೆಯಿಂದ ದೊರಕಿದ್ದು. ಅರ್ಥ ಮಾಡ್ಕೊಳ್ರಿ. ಸತ್ಯವೇದ ಗ್ರಂಥದಲ್ಲಿ ನಾನು ಅದನ್ನು ಪ್ರೂವ್ ಮಾಡ್ತೀನಿ. ಆ ಸತ್ಯವೇದ ಗ್ರಂಥ ತಂದಿರುವವರು 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 20ನೇ ಅಧ್ಯಾಯ 12ನೇ ವಾಕ್ಯದಿಂದ ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು. ಆಸಾಫನ್ ಯಾರು? ಹಾಡುಗಾರನು, ಕಾಯರ್ ಲೀಡರ್. ಕೋರಹ ಪುತ್ರರು ಯಾರು? ಹಾಡುಗಾರರು. ಆಸಾಫನು ಪ್ರಧಾನ ಗಾಯಕರಲ್ಲಿ ಯಾರು ಬಂದಿದ್ದು? ಆಸಾಫನ ವಂಶದವರು. ಲೇವಿ ಅಂದರೆ ಆರಾಧನೆ ಮಾಡಿ ಪ್ರಮೋಷನ್ ಸಿಕ್ಕಿದವರು. ನಿಮಗೆ ಅರ್ಥ ಆಗಲಿಲ್ಲ. ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಪ್ರಮೋಷನ್ ಇರುವಂಥದ್ದಾಗಿದೆ. ಅದು ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಸೂತ್ರದಲ್ಲಿ ಬಂದು ಕುತ್ಕೊಂಡು ಹೋಗೋನಿಗಲ್ಲ ಬಿಡುಗಡೆ ಆಗೋದು, ಸ್ತೋತ್ರ ಹೇಳುವವನಿಗೆ ಬಿಡುಗಡೆ ಆಗೋದು. ಓಕೆ, ನಾನು ಆ ಭಾಗ ಜಂಪ್ ಮಾಡ್ತೀನಿ. 14ನೇ ವಾಕ್ಯ. ಆಗ ಆ ಸಮೂಹದೊಳಗೆ ಆಸಾಫನ ವಂಶದವನಾದ ಲೇವಿಯನು, ಮತನ್ಯನಿಗೆ ಹುಟ್ಟಿದ ಯೆಗೀಯೇಲನ ಮರಿಮಗನು, ಬೆನಾಯನ ಮೊಮ್ಮಗನು, ಜಕ್ಕರೆಯನ ಮಗನೂ ಆದ. ಎಷ್ಟು ತಲೆಮಾರಿನ ಹೆಸರು ಹೇಳಿದ್ದಾರೆ. ಪಾಪಿಗಳ ಹೆಸರು ಎಲ್ಲಾದರೂ ಈ ಥರ ಹೇಳ್ತಾರಾ? ಪಾಪಿಗಳ ಹೆಸರು ಎಲ್ಲಾದರೂ ಈ ತಲೆಮಾರದು ಹೇಳ್ತಾರಾ? ತಲೆಮಾರುಗಳಿಗೂ ನಾನು ಯೆಹೋವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಇಲ್ಲಿ ಎಂಥ ಕನೆಕ್ಷನ್ ನೋಡ್ರಿ. ಆಸಾಫನ ವಂಶದವನಾದ ಲೇವಿಯನು, ಮತನ್ಯನಿಗೆ ಹುಟ್ಟಿದ ಯೆಗೀಯೇಲನ ಮರಿಮಗ ಅವನು, ಬೆನಾಯನ ಮೊಮ್ಮಗ, ಜಕ್ಕರೆಯನ ಮಗನು ಆದ ಯಹಜಿಯೇಲನ ಮೇಲೆ ಯೆಹೋವನ ಆತ್ಮ ಬಂದಿತ್ತು. ಅವನ ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳ್ರಿ. ಅಂದರೆ ಪ್ರವಾದನೆ ನುಡಿತಾ ಇದ್ದಾನೆ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಿಗ್ಗೆ ಅವರಿಗೆ ವಿರುದ್ಧವಾಗಿ ಹೊರಡ್ರಿ. ಈಗ ಅವರು ಅಚ್ಚಿ ಘಟ್ಟದ ಮಾರ್ಗವಾಗಿ ಬರ್ತಾರೆ. ಯೋರೋವೇಲ್ ಅರಣ್ಯದ ಮುಂದಿರುವ ಕಣಿವೆಯ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಈ ಸಾರಿ ನೀವು ಯುದ್ಧ ಮಾಡೋ ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತ್ಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡ್ರಿ. ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ. ನಾಳೆ ಅವರೆದುರಿಗೆ ಹೊರಡ್ರಿ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ದಟ್ ಈಸ್ ದ ಪ್ರೊಫೆಟಿಕಲ್ ವರ್ಡ್. ಆಮೇಲೆ ಆ ಪ್ರವಾದನ ಶಬ್ದ ಕೇಳಿದ ಯೆಹೋಷಾಫಾಟನು ಅದುವರೆಗೂ ಭಯ ಪಡ್ತಾ ಇದ್ದ, ಅದುವರೆಗೂ ಹೆದರ್ತಾ ಇದ್ದ. ಅವನು ಹೇಳ್ದ, ದೇವರೇ, ನಮಗೆ ಇವರ ಮುಂದೆ ಯುದ್ಧ ಮಾಡೋದಕ್ಕೆ ನಮಗೆ ಬಲ ಇಲ್ಲ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದೆ. ಇವರಿಗೆ ವಿರುದ್ಧ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಹೇಳ್ದವನು. ಈಗ ಅವನ ಒಳಗಡೆ ಧೈರ್ಯ ಬಂತು. ಇವತ್ತು ಯೇಸುವಿನ ನಾಮದಲ್ಲಿ ಅದೇ ಆಲೋಚನೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಿಮಗೆ ವಿರುದ್ಧವಾಗಿ ತಲೆ ಎತ್ತುವ ಶತ್ರುಗಳು ಎಷ್ಟೇ ಪ್ರಾಬಲ್ಯವುಳ್ಳವರಾದರೂ ಪ್ರವಾದನೆ ಶಬ್ದ ಕೇಳುವಾಗ ಆ ಶಬ್ದ ನಿನ್ನ ಒಳಗಡೆ ಧೈರ್ಯ ತರುತ್ತೆ, ಬಲ ತರುತ್ತೆ,
ಮುಂದೆ ನುಗ್ಗುವ ಬಲ ನಿನಗೆ ದೇವರು ಕೊಡ್ತಾನೆ. ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ. ಯುದ್ಧವು ನಿಮ್ಮದಲ್ಲ, ಯುದ್ಧವು ಯೆಹೋವನದೇ. There is a power in the prophetic word. Time to time ಪ್ರವಾದನೆ ಶಬ್ದ ಕೇಳುವಾಗ ಇನ್ನು ಒಳಗಡೆ ಆತ್ಮ ಬೆಂಕಿ ಉರಿತಾ ಇರುತ್ತೆ. Praise God. Hallelujah. Hallelujah. Amen. ನನಗೆ let me go. There is a power. 18ನೇ ವಾಕ್ಯ ಹೇಳುತ್ತೆ, ಆಗ ಯೆಹೋಷಾಫಾಟನು ನೆಲದ ಮಟ್ಟಿಗೆ ತಲೆ ಬಾಗಿಸಿದನು. ಎಲ್ಲ ಯಹೂದ್ಯರು ಯೆರೂಸಲೇಮರು ಯೆಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕರಿಸಿದರು. ಆಮೇಲೆ ಲೇವ್ಯರಲ್ಲಿ ಕೆಹಾತ್ಯರು ಕೋರಹಿಯರು ಎದ್ದು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಮಹಾಸ್ವರದಿಂದ ಅವ್ರೇನು ಮಾಡಿದ್ರು? ಆಮೇನ್, ಆಮೇನ್. ಒಂದು, ನಿನ್ನ ಪ್ರವಾದನೆ ನೆರವೇರಬೇಕಾದ್ರೆ, ಅದರ ವೇಗ ಹೆಚ್ಚಬೇಕಾದ್ರೆ, ಒಂದನೇದಾಗಿ ನಿನ್ನ ದೇವರು ನೇಮಿಸಿದ ಪ್ರವಾದಿಗಳ ಬಾಯಿಂದ ಬಂದ ಪ್ರವಾದನೆಗಳನ್ನು ನೀನು ಪ್ರವಾದಿಯನ್ನು ನಂಬಬೇಕು. ಆಮೇಲೆ ಎರಡು ನಿನಗೆ ಬಿಡುಗಡೆ ಸಿಕ್ಕಿದ ಮೇಲೆ ಅಲ್ಲ ಸ್ತೋತ್ರ, ಆಲೋಚನೆ ಸಿಕ್ಕದಾಗಲೇ ಅದನ್ನು ರಿಸೀವ್ ಮಾಡಿಬಿಡ್ಬೇಕು. ಈಗ ಪ್ರವಾದನೆ ಬಂತು ಅಷ್ಟೇ. ಯೆಹೋಷಾಫಾಟನಿಗೆ ಏನು ಬಂತು? ಪ್ರವಾದನೆ ಬಂತು. ಪ್ರವಾದನೆ ಶಬ್ದ ಕೇಳಿದೆ ಅಷ್ಟೇ. ಅದು ಕೇಳಿದೆ ತಡ, ಅವನ ಅಡ್ವಾನ್ಸ್ ಆಗಿ ಸೆಲೆಬ್ರೇಟ್ ಮಾಡ್ದ. ನಂಬರ್ ಟು celebrate and praise God in advance for the prophecy fulfillment. ಪ್ರವಾದನೆಯ ನೆರವೇರಿಕೆಯ ಅಡ್ವಾನ್ಸ್ ಆಗಿ ನೀನು ಆರಾಧನೆ ಮತ್ತು ಸ್ತುತಿ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ಬಿಡುಗಡೆ ಸಿಕ್ಕಿದಾಗ ಸಂತೋಷ ಪಡೋದಲ್ಲ, ಸಿಗಕ್ಕೆ ಮುಂಚೆನೇ ಸಂತೋಷ ಪಡಬೇಕು. ಬಿಡುಗಡೆ ಸಿಗಕ್ಕೆ ಮುಂಚೆನೇ ಸಂತೋಷ ಪಡಬೇಕು. ಇಲ್ಲ, ಕೆಲವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ಅಯ್ಯೋ ಅದು ಯಾವಾಗ ನೆರವೇರುತ್ತೋ ನೆರವೇರಲಿ, ಆಮೇಲೆ ನಾವು ಸ್ತೋತ್ರ ಹೇಳ್ತೀವಿ ಅಂತ. ಅದಕ್ಕೆ ಡಿಲೇ ಆಗ್ತಾ ಇರೋದು. ಯೆಹೋಷಾಫಾಟನಿಗೆ ಬಿಡುಗಡೆ ಆಯ್ತಾ? ಪ್ರವಾದನೆ ಕೇಳಿದ ತಕ್ಷಣ ಕರೆಕ್ಟಾಗಿ ಹೇಳ್ರಿ, ಬಿಡುಗಡೆ ಆಯ್ತಾ? ಆಲೋಚನೆ ಕೇಳ್ದಷ್ಟೇ. ಆಲೋಚನೆ ಕೇಳಿದ ತಕ್ಷಣ ಜವಾಬ್ದಾರಿ ನಿಂದಲ್ಲ, ನೆರವೇರಿಸೋ ಕರ್ತವ್ಯ ದೇವ್ರದು. ನೀನೇನು ಮಾಡ್ಬೇಕತ್ತಾ? ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನನ್ನ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇದನ್ನು ನೀನು ಯಾವಾಗ ಆಡ್ತೀಯೋ ದೇವ್ರು ಹೇಳ್ತಾನೆ, ಅಯ್ಯೋ ನಾಳೆ ಮಾಡೋಣ ಅಂದ್ಕೊಂಡೆ, ಅವ್ರ ವೇಗ ನೋಡಿದ್ರೆ ಇವತ್ತೇ ಮಾಡಿಬಿಡೋಣ ಅಂತ. ಕೆಲವರು ಹೇಳೋ ಸ್ತೋತ್ರಕ್ಕೆ ದೇವರು ಆತ್ರವಾಗಿ ಕೆಲಸ ಮಾಡ್ತಾನೆ. ಕೆಲವರು ನಿದ್ದೆ ಮಾಡ್ಕೊಂಡು ದೇವರ ನಿಂತ ಹೆಂಗೆ ನಡೀಲಿಲ್ಲ ಅಂದರೆ ಇದು ಪೆಂಡಿಂಗ್ ಇಡಿ ಫೈಲ್ನ ಅಂತಾರೆ ದೇವರು. ವೇಗ ವೃದ್ಧಿ ಮಾಡಬೇಕಾದ್ರೆ, ಪ್ರಾಫಿಟಿಕಲ್ ಫುಲ್ಫಿಲ್ಮೆಂಟ್ನ ವೇಗ ಅಭಿವೃದ್ಧಿ ಆಗಬೇಕಾದ್ರೆ ನೀನು ಬಿಡುಗಡೆ ಸಿಕ್ಕಿದ ಮೇಲೆ ಅಲ್ಲ ಸ್ತೋತ್ರ ಮಾಡೋದು, ಬಿಡುಗಡೆ ಸಿಗಕ್ಕೆ ಮುಂಚೆನೇ ಸ್ತೋತ್ರ ಹೇಳಬೇಕು. ಹೆಂಗೆ ಸ್ತೋತ್ರ ಹೇಳಬೇಕು ಅಂತ ಹೇಳ್ಕೊಡ್ತೀನಿ. ಹೆಂಗೆ ಸ್ತೋತ್ರ ಹೇಳ್ಬೇಕು? ಬಿಡುಗಡೆ ಸಿಕ್ಕಿದಾಗ ನೀನು ಯಾವ ರೀತಿ ಕುಣಿದು ಕುಪ್ಪಳಿಸ್ತೀಯೋ ಸಿಗಕ್ಕೆ ಮುಂಚೆನೇ ಆ ಕೆಲಸ ಮಾಡಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಬಡವರಿಗೆ ದಾನ ಕೊಡುವವನು ದೇವರಿಗೆ ಬಡವರಿಗೆ
ಯಾರಿಗೆ? ಓ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಟ್ಟಂಗೆ. ಸ್ತೋತ್ರ. ಅದರ ಅರ್ಥ ಏನು ಗೊತ್ತಾ? ಇವನು ದಯೆ ತೋರಿಸಿದಾಗ ದೇವರಿಗೆ ಒಂಥರ, ಯಪ್ಪ ಇವನು ಇಷ್ಟು ತೋರಿಸ್ಮೇಲೆ ನಾನು ಇವನ ಮೇಲೆ ಅಪಾರ ದಯೆ ತೋರಿಸ್ಲೇಬೇಕು ಅಲ್ವಾ? ನೀನು ಆರಾಧಿಸೋದು ನೋಡಿದಾಗ, ನೀನು ಸ್ತೋತ್ರ ಹೇಳೋದು ನೋಡಿದಾಗ, ನೋಡಿ ಅಲ್ಲಿ ಸಿಸ್ಟರ್ ಸ್ತೋತ್ರನೇ ಹೇಳ್ತಾ ಇಲ್ಲ. ಇದು ಪ್ರಸಂಗ ಹೇಳುವಾಗ ಎಲ್ಲೆಲ್ಲ ಮಿಕ್ಕಿ ನೋಡ್ತಾ ಮಕ್ಕಳನ್ನ ಆಟ ಆಡ್ಸ್ಕೊಂಡಿರ್ತವೆ. ಆಮೇಲೆ ಬಂದು, ಪಾಸ್ಟ್ರಿ ಆಲೋಚನೆ ಇದೆ ಆದರೆ ನೆರವೇರ್ತಾನೇ ಇಲ್ಲ, ಏನೋ ಗೊತ್ತಿಲ್ಲ, ಪ್ರಾರ್ಥನೆ ಮಾಡಿ ಪಾಸ್ಟ್ರಿ. ಏನೂ ಇಲ್ಲ, ವಾಕ್ಯ ಕೇಳು ಸರಿಯಾಗಿ. ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳ್ರಿ. ಸಿ, ಪ್ರಾಫೆಸಿ ಫುಲ್ಫಿಲ್ಮೆಂಟ್ ಯಾವಾಗ ಗೊತ್ತಾಗೋದು? ನೀನು ಹೇಳುವ ಸ್ತೋತ್ರದ ಮೇಲೆ ಅದರ ಸ್ಪೀಡ್ ಜಾಸ್ತಿ ಆಗುತ್ತೆ. ಆಮೇಲೆ ಕಾಲವು ಕ್ಲುಪ್ತವಾಗಿದೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಅಪಾಯಿಂಟೆಡ್ ಟೈಮ್. ಆ ಸಮಯ ಕಳೆದ ಮೇಲೆ ನೀವು ಸ್ತೋತ್ರ ಹೇಳೋದಲ್ಲ, ಆ ಸಮಯಕ್ಕೆ ಪ್ರವೇಶ ಮಾಡುವಾಗಲೇ ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳೋದನ್ನು ಕಲಿ. ಅಂಥವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರಬೋಧನೆ ಕೇಳುವಾಗಲೇ ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳಬೇಕು. ಪ್ರಬೋಧನೆ ಕೇಳೋ ಟೈಮಲ್ಲಿ ನಿದ್ದೆ ಮಾಡಿಬಿಟ್ಟು ಆಮೇಲೆ ಏನೋ ಹೇಳಿದ್ರಲ್ಲ ಪಾಸ್ಟ್ರು, ಏನು ಹೇಳಿದ್ರು? ವಾಕ್ಯ ಕೇಳ್ರಿ. ಯೆಹೋಷಾಫಾಟನು ಪ್ರಬೋಧನೆ ಕೇಳ್ದ, ಅದುವರೆಗೂ ಕಳವಳ, ಅದುವರೆಗೂ ಆತಂಕ, ಅದುವರೆಗೂ ಭಯ. ಎಲ್ಲಿ ಶತ್ರು ಮೂರು ದಿಕ್ಕಿನಿಂದ ನಮ್ಮನ್ನು ಮುತ್ತಿಗೆ ಹಾಕಿ ಕೊಳ್ಳೆ ಹೊಡೆದು ನಾಶ ಮಾಡ್ತಾರೆ ನಾ ಆತಂಕದಲ್ಲಿ ಬದುಕ್ತಾ ಇದ್ದ. ಪ್ರಬೋಧನೆ ಕೇಳಿದ ಮೇಲೆ ಮೋಹಾಬ್ಯರು ಬರ್ತಾರೋ, ಅಗೋಮ್ಯರು ಬರ್ತಾರೋ, ಪೆರಿಜಿಯರು ಬರ್ತಾರೋ, ಹಿತ್ತಿಯರು ಬರ್ತಾರೋ, ಯಾರೇ ಬರಲಿ ನಾನು ಅಲ್ಲೇ ಸ್ತೋತ್ರ ಹೇಳಿ ಮುಂದೆ ಹೋಗ್ತೇನೆ. ಕಾರಣ ಯುದ್ಧ ಯೆಹೋವನಿಗುಳ್ಳದು. ನಿನ್ ಪ್ರಾಬ್ಲಮ್ ದೇವ್ರ ಕೈ ಕೊಟ್ರೆ ಆ ಪ್ರಾಬ್ಲಮ್ ದೇವ್ರ ಪ್ರಾಬ್ಲಮ್. ನಿನ್ ಪ್ರಾಬ್ಲಮ್ ನೀನೇ ನಿಭಾಯಿಸಕ್ ನೋಡಬೇಡ. ನಿನ್ ಪ್ರಾಬ್ಲಮ್ ದೇವ್ರ ಕೈಯಲ್ಲಿ ಒಪ್ಪಿಸು. ಅವನು ಹೇಳ್ತಾನೆ, ನಿನ್ನ ಚಿಂತಾ ಭಾರಗಳನ್ನ ನನ್ನ ಮೇಲೆ ಹಾಕಿ ನೀನ್ ನಿಶ್ಚಿಂತೆಯಿಂದ ಇರು. ಕೇಳಲ್ವೇ? ಕೇಳಲ್ವೇ? ನಾವೇನಾದರೂ ಹೇಳಿದ್ರೆ ನಮಗೆ ಉಪದೇಶ ಮಾಡ್ತವೆ. ನಿಮಗೇನು ಗೊತ್ತು ಬಿಡಿ ಪಾಸ್ಟ್ರೆ, ನಮ್ಮ ಕಷ್ಟ ನಮಗೆ ಗೊತ್ತು. ಅದರಿಂದ ಹೊರಗಡೆ ಬರೋ ಉಪಾಯ ಹೇಳ್ತಾ ಇದ್ದೀನಿ. ಆಮೇಲೆ ನಮಗೆ ಡೈಲಾಗು, ನಿಮ್ಗೇನು ಗೊತ್ತು ಪಾಸ್ಟ್ರೆ, ನಮ್ಮ ಕಷ್ಟ ನಮಗೆ ಗೊತ್ತು. ಸರಿ ಅವ್ವ, ನಿನ್ನ ಕಷ್ಟ ನೀನೇ ಅನುಭವಿಸು. ಒಂದು ಅಜ್ಜಿ ಪಾಪ ಸೌದೆ ಎಲ್ಲ ಕಟ್ಕೊಂಡು ತಲೆ ಮೇಲೆ ಹೊರೆ ಹೊತ್ಕೊಂಡು ಹೋಗ್ತಾ ಇದ್ಲು. ದಾರಿಯಲ್ಲಿ ಹೋಗೋವನು ಆಟೋ ರಿಕ್ಷಾ ಡ್ರೈವರು, ಗೂಡ್ಸ್ ಗಾಡಿಯವನು, ಅವ್ನು ನೋಡ್ದ ಪಾಪ ಈ ಅಮ್ಮ ಹೊತ್ಕೊಂಡು ನಡೀತಾ ಇದ್ದಾಳಲ್ಲ. ಅಜ್ಜಿಗೆ ಹೇಳ್ದ, ಅಜ್ಜಿ ಬಾ, ನಾನು ಎಲ್ಲಿಗೋಗ್ಬೇಕಾ? ಬಾ, ಇಂಥ ಊರಿಗೆ ಹೋಗ್ಬೇಕು, ನಾನು ಅಲ್ಲೇ ಬಿಡ್ತೀನಿ ಬಾ. ಇಲ್ಲಪ್ಪ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡೇನು ಕೊಡಬೇಡ, ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಬಾ. ಆಟೋ ಹಚ್ಚಿ ಒಳಗಡೆ ಕುಣಿಸಿ ಸ್ವಲ್ಪ ಹೊತ್ತು ಗಾಡಿ ಮುಂದೆ ಹೋದ್ಮೇಲೆ ನೋಡಿದ್ರೆ ಈ ಅಜ್ಜಿ ತಲೆ ಮೇಲೆ ಈಗಲೂ ಭಾರ ಇದೆ. ಎಲ್ಲ ಇವನ ಅವನ ಕನ್ನಡಿಯಲ್ಲಿ ನೋಡ್ದ, ಭಾರ ಹೊತ್ಕೊಂಡಿರೋ ಇಳಿಸೋಕೆ ತಾನೇ ನಾನು ಗಾಡಿ ಕೊಟ್ಟೆ, ಈಗಲೂ ತಲೆಯಲ್ಲೇ ಇಟ್ಕೊಂಡಿದ್ದಾರಂತೆ. ವಿಶ್ವಾಸಿಗಳು ಕೆಲವರು ಸ್ತೋತ್ರ ಹೇಳ್ದೇ ಇದ್ದಾಗ ನನಗೆ ಅದೇ ಸಂಶಯ. ಭಾರ ಇಳಿಸೋದಕ್ಕೆ ಸಭೆಗೆ ಬರೋದು, ಬಂದಾಗೆಲ್ಲ ಹೊತ್ಕೊಂಡೇ ಬರ್ತಾರೆ, ಹೋಗೋ ಟೈಮಲ್ಲಿ ಬಿಟ್ಟೋಗೋದು ಇಲ್ಲ. ತಿರ್ಗಾ ನಮ್ಮ ಗಂಟು ನಮಗೆ ಬೇಕಪ್ಪ ಅಂತ ತಿರ್ಗಾ ತೊಗೊಂಡೋಗೋದು. ಬರೋ ವಾರ ಯಾವಾಗ ಬರುತ್ತೋ, ಆ ಪ್ರವಾದಿ ಯಾವಾಗ ಬರ್ತಾನೋ ಅದುವರೆಗೂ ಇದು ಇಳಿಸೋದೇ ಇಲ್ಲ. ಪಾಸ್ಟ್ರು ಹೇಳ್ತಾನೆ ಇರ್ತಾರೆ, ನಿಮ್ಮ ಭಾರಗಳನ್ನು, ಚಿಂತಾ ಭಾರಗಳನ್ನು ಯೆಹೋವನಲ್ಲಿ ಹಾಕಿ ನಿಶ್ಚಿಂತೆ ಇರಿ ಹಿಂದೆ. ಹೌದು, ಅವ್ರಂಗಂತಾರೆ. ನಮ್ಮ ಭಾರ ನಾವೇ ತಾನೇ ಹೊರಬೇಕು. ನಮ್ಮ ಅವಸ್ಥೆ ನಮಗೆ ಗೊತ್ತು, ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು. ನೋಡ್ರಿ, ಇವಾಗ ಯಾರೂ ಸ್ತೋತ್ರ ಹೇಳ್ತಾ ಇಲ್ಲ. ನನಗೆ ಯಾಕೋ ನಿಮ್ಮ ಮೇಲೆ ಸಂಶಯ ಇದೆ. ದೇವ್ರು ಏನು ಹೇಳಿದ್ರು? ನಿಶ್ಚಿಂತೆಯಿಂದ ಇರು ಅಂತ. ಹೆಂಗೆ? ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಚಿಂತೆ ಇದೆಯಾ ನಿಶ್ಚಿಂತೆ ಇದೆಯಾ ಅಂತ ಕೇಳ್ರಿ. ಸ್ತೋತ್ರ. ಸರವಣ ಬ್ರದರ್ ಕೇಳೋರು ಯಾರು ಇಲ್ವಾ? ನಾನೇ ಇದ್ದೀನಿ, ಬಾ ಇಲ್ಲಿ ಬನ್ನಿ, ಬೋರ್ಡ್ ಬನ್ನಿರಿ, ನನ್ನ ಹತ್ರನೇ ಕೇಳ್ರಿ. ಚಿಂತೆನಾ ನಿಶ್ಚಿಂತೆನಾ? ಅದನ್ನೇ ನಾನು ಕೇಳ್ತಾ ಇರೋದು. ನೋಡ್ರಿ, ಈಗಲೂ ಅವ್ರಿಗೆ ಅರ್ಥ ಆಗಿಲ್ಲ.
ಸ್ತೋತ್ರ. ಚಿಂತೆನ ನಿಶ್ಚಿಂತೆನ ಎರಡರಲ್ಲಿ ಒಂದು ಯಾವುದೋ ನೀವೇ ಹೇಳ್ಕೊಳ್ರಿ ಅಂತ ಅದೇ ಸ್ಪೀಡ್ಗೆ ಹೋಗ್ಬಿಟ್ರು ನೋಡ್ರಿ ಅವರು. ಬಿಟ್ಟು ಬಿಡ್ರಿ. ಆಮೇ ಯಾರ್ಯಾರು ಚಿಂತೆಯೊಂದಿಗೆ ಬಂದ್ರಿ? ಚಿಂತೆ ಎಂಬ ಕಂತೆಯನ್ನು ಒತ್ಕೊಂಡು ಸಂತೆಗೆ ಬಂದಂಗೆ ಬಂದಿದ್ದೀರಲ್ಲ, ಅದನ್ನೆಲ್ಲ ಇಲ್ಲೇ ಬಿಟ್ಬಿಡ್ರಿ. ಹೋಗುವಾಗ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬೇಕು ನೀವು. ನಾನು ಆಫ್ರಿಕಾ ದೇಶಗಳನ್ನು ಭಾಳ ಸುತ್ತಿದವನು. ನೈಜೀರಿಯಾ ಆಗಲಿ, ಕಿನ್ಯಾ ಆಗಲಿ, ಉಗಾಂಡ ಆಗಲಿ, ಸೌತ್ ಆಫ್ರಿಕಾ ಆಗಲಿ, ಈಸ್ಟ್ ಆಫ್ರಿಕಾ, ಹೀಗೆ ಭಾಳ ದೇಶಗಳನ್ನು ಸುತ್ತಿರೋ ನಾನು ಆಫ್ರಿಕಾ ಖಂಡದಲ್ಲಿ. ನಾನು ಕಂಡಿರೋದು ಒಂದು, ಅವರ ಆರಾಧನೆಗೆ ಬಂದ್ರು, ದೀಕ್ಷಾ ಸ್ನಾನಕ್ಕೆ ಬಂದ್ರು ಡ್ಯಾನ್ಸ್ ಮಾಡ್ಕೊಂಡೇ ಬರ್ತವೆ. ಅವ್ರ ಪಾಸ್ಟ್ರು ಪ್ರಸಂಗ ಮಾಡಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಂಡೇ ಮಾಡ್ತಾರೆ. ಇವ್ರ ಒಳಗಡೆ ಕಲೆ ಅನ್ನೋದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಆಮೇಲೆ ಅವರಿಗೆ ಡ್ರಮ್ ಇಲ್ಲ ಅಂತ ಕೈ ತಟ್ಟದಿರೇ ಇರಲ್ಲ. ಯಾವುದಾದ್ರೂ ಒಂದು ಡಬ್ಬ ಹಿಡ್ಕೊಂಡಾದ್ರೂ ಹೊಡಿತಾರೆ. ಮ್ಯೂಸಿಕ್ ಬರುತ್ತೆ ಅದರಲ್ಲಿ. ಆಮೇಲೆ ಹಲ್ಲೆಲೂಯಾ. ನನ್ನ ಲೈಫಲ್ಲಿ ನಾನು ಎಲ್ಲೂ ಕಂಡಿಲ್ಲ ಕಾಣಿಕೆ ಹಾಕೋ ಟೈಮಲ್ಲಿ ಡ್ಯಾನ್ಸ್ ಮಾಡ್ಕೊಂಬಂದು ಹಾಕೋದು. ನಮ್ಮಲ್ಲಾದರೆ ಬೈಕೊಂಬರ್ತಾರೆ ಈ ಪಾಸ್ಟ್ರುಗಳು, ಯಾವಾಗಲೂ ಕಾಣಿಕೆ ಬಗ್ಗೆ ಮಾತಾಡ್ತಾರೆ, ದಸಮಾಂಸದ ಬಗ್ಗೆ ಮಾತಾಡ್ತಾರೆ, ಬರೋದೇ ಬೇಡ ಅನಿಸ್ಬಿಡುತ್ತೆ ಅಂದ್ಕೊಂಡೇ ಬರ್ತವೆ. ಇವ್ರು ಹಂಗಲ್ಲ, ಕಾಣಿಕೆ ಹಾಕು ಅಂತ ಹೇಳಿದ್ರೆ ಸಾಕು ದಡ ದಡ ಅಂತ ಎದ್ಬಿಡ್ತಾರೆ. ಒಬ್ಬೊಬ್ಬನು ಬ್ರೇಕ್ ಡ್ಯಾನ್ಸು, ಕ್ರ್ಯಾಕ್ ಡ್ಯಾನ್ಸು, ಲೂಸ್ ಡ್ಯಾನ್ಸು, ಏನೇನೋ ಡ್ಯಾನ್ಸ್ ಆಡ್ಕೊಂಬರ್ತಾರೆ. ಸೋತ್ರ ನನಗೆ ಗೊತ್ತಿಲ್ಲ ಹೆಸ್ರು, ಅದಕ್ಕೆ ಆಡ್ಕೊಂಬರ್ತಾನೆ. ನನಗೆ ಆಶ್ಚರ್ಯ, ಇವನು ಏನಕ್ಕೆ ಡ್ಯಾನ್ಸ್ ಆಡ್ತಾನೆ ಅಂದರೆ ಕೊಡೋವಾಗ ಸಂತೋಷವಾಗಿ ಕೊಡಬೇಕಂತ ಬೈಬಲ್ ಬರ್ದಿದೆ ಅಂತ. ಹೆಂಗೆ? ಯಾವತ್ತಾದ್ರೂ ಹಂಗೆ ಮಾಡಿದ್ದೀರಾ? ನಿಮ್ಗೊಂದು ಅವಕಾಶ ಆಮೇಲೆ ಕೊಡ್ತೀನಿ, ಈ ಮೆಸೇಜ್ ಆದಮೇಲೆ ನೋಡೋಣ ಹೆಂಗೆ ಕೊಡ್ತೀರಂತ. ಲಿಸನ್ ಟು ಮೀ. ಪ್ರವಾದನೆ ದೇವರಿಂದ ಬರೋದು. ದೇವರ ನಿನ್ನ ಕುರಿತಾದ ಭವಿಷ್ಯ ರೂಪಿಸೋದಕ್ಕೋಸ್ಕರ ಪ್ರವಾದಿಗಳ ಬಾಯಿಂದ ಹೇಳಿಸ್ತಾನೆ. ಅದು ನೆರವೇರಬೇಕಾದ್ರೆ ನಿನ್ನ ಆ್ಯಟಿಟ್ಯೂಡ್, ನೀನು ಯಾವ ರೀತಿ ಅದನ್ನು ಬೇಗ ವೃದ್ಧಿ ಮಾಡ್ತೀಯೋ ಅಷ್ಟು ಬೇಗನೆ ಪ್ರಾಫೆಸಿಗಳು ನೆರವೇರ್ತಾ ಇರುತ್ತೆ. ಸ್ಪೀಡ್ ಮಾಡಬೇಕಾ? ಒಂದು ಕೆಲಸ ಮಾಡಿರಿ, ನಿಮ್ಗೆ ಹಿಂಗೆ ಹೇಳಿದ್ರೆ ಆಗಲ್ಲ. ನಿಮಗೆ ಗಾಳಿ ಬೇಕಂದ್ರೆ ನೀವೇನು ಮಾಡ್ತೀರಾ? ಕೆಲವರು ಮಿಕ್ಕಿ ನೋಡ್ತಾ ಇರ್ತವೆ. ಗಾಳಿ ಬೇಕಂದ್ರೆ ಫ್ಯಾನ್ ಹಾಕ್ತೀರಾ? ಫಸ್ಟ್ ಏನು ಹಾಕ್ತೀರಾ? ಸ್ವಿಚ್ ಆನ್ ಮಾಡಬೇಕು. ಫ್ಯಾನ್ ಹಾಕ್ರಿ ಅಂದರೆ ತೆಗೆದೋಗಿ ಹಾಕ್ತೀರೇನು? ಸ್ವಿಚ್ ಆನ್ ಮಾಡ್ತೀರಾ? ಏನು ಮಾಡ್ತೀರಾ? ಅದೇ ಪ್ರವಾದಿಯನ್ನು ನಂಬೋದು, ಸ್ವಿಚ್ ಆನ್ ಮಾಡೋದು. ಆಮೇಲೆ ಆವಾಗಲೇ ಕರೆಂಟ್ ಪಾಸ್ ಆಗ್ಬಿಡ್ತು. ಸ್ವಿಚ್ ಆನ್ ಆಗಿದೆ, ಏನಾಯಿತು? ಕರೆಂಟ್ ಪಾಸ್ ಆಯಿತು. ನೀನು 1ರಲ್ಲಿ ಇಡಬೇಕಾ 5ರಲ್ಲಿ ಇಡಬೇಕಾ ನೀನು ಡಿಸೈಡ್ ಮಾಡಬೇಕು. ಸ್ವಿಚ್ ಯಾರ ಕೈಲಿದೆ? ಕೆಲವರಿಗೆ 1ರಲ್ಲಿ ಇಟ್ಕೊಂಡು ಏನು ಗಾಳಿನೇ ಬರ್ತಾ ಇಲ್ಲ, ಗಾಳಿನೇ ಸ್ಪೀಡ್ ಮಾಡು ಮಾಡಲ್ಲ. ಫ್ಯಾನ್ ಅಲ್ವಾ, ಗಾಳಿ ಬರಬೇಕಲ್ಲ, ಬರಲಿ ಬಿಡು. 1ಕ್ಕಿರೋ ಕೆಪಾಸಿಟಿನೇ ಬರೋದು. ನೀನು ಎಣಗಿ ಸ್ತೋತ್ರ ಹೇಳಿದೆ, 1ರಲ್ಲಿ ಓಡ್ತಾ ಇದೆ ಫ್ಯಾನು. ನೀನು ನಿರ್ಭಯವಾಗಿ ಸಂತೋಷವಾಗಿ ಸ್ತೋತ್ರ ಹೇಳಿದೆ, 5ರಲ್ಲಿ ಓಡ್ತಾ ಇದೆ ಫ್ಯಾನು. ಗಾಳಿ ಜಾಸ್ತಿ ಯಾವುದಕ್ಕೆ? ವೇಗ ಜಾಸ್ತಿ ಯಾವುದಕ್ಕೆ? ನಾನು ಹೆಂಗೆ ಬಿಡಿಸಿ ಹೇಳಲಿ ನಿಮಗೆ? ಸೊ ಪ್ರಾಫೆಸಿ ಫುಲ್ಫಿಲ್ ಆಗಬೇಕಾದ್ರೆ ಯು ಮಸ್ಟ್ ಇನ್ಕ್ರೀಸ್ ದ ಸ್ಪೀಡ್. ಎಕ್ಸಲೇಟರನ್ನು ಹೊತ್ತಬೇಕು. ಹಲ್ಲೆಲೂಯಾ. ಪ್ರವಾದನೆ ಕೇಳುವಾಗಲೇ ಹೇಳಬೇಕು, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಅದು ನೆರವೇರಿದಕ್ಕಾಗಿ ಸ್ತೋತ್ರ. ರಬಶಕಲಬಶಂಧರ. ನೀನು ಆರಾಧನೆ ಮಾಡುವಾಗ ಪರಲೋಕದ ದೇವರು ಹೇಳಿದ, ಈಗ ತಾನೇ ಹೇಳಿದೆ, ಇವನು ಇಷ್ಟು ಕ್ವಿಕ್ಕಾಗಿದ್ದಾನೆ, ಕ್ಲುಪ್ತ ಕಾಲ ಈಗಲೇ ಓಪನ್.
ಅನೇಕರಿಗೆ ಸೀಕ್ರೆಟೇ ಗೊತ್ತಿಲ್ಲ. ಇದು ಸೀಕ್ರೆಟು. ಆಮೇಲೆ ದೇರ್ ಈಸ್ ಅ ಪವರ್ ಇನ್ ದ ಪ್ರಾಫಿಟಿಕ್ ವರ್ಡ್. ದೇವರ ವಾಕ್ಯದ ಶಕ್ತಿ ಅದೇ ಆಗಿರೋದು. ಆಮೇಲೆ ಲೆಟ್ ಮಿ ಗೋ. Celebrate and praise God in advance for the prophecy's fulfillment. 21ನೇ ವಾಕ್ಯ ನೋಡ್ರಿ, ಅದೇ ಅಧ್ಯಾಯ 21, 22. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಇವನೆಂತ ಅರಸ ಇವನು? ಶತ್ರುಗಳು ಬಂದಿದ್ದಾರೆ, 3 ದಿಕ್ಕಿಂದ ಆಯುಧಗಳೊಂದಿಗೆ ಬಂದಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಆಯುಧಗಳು ಸಿದ್ಧ ಮಾಡ್ಕೊಂಡು ಯುದ್ಧಕ್ಕೆ ತಾನೇ ಹೋಗ್ಬೇಕಾ? ಇವನು ಹೇಳ್ತಾನೆ, ನೀವು ಯೆಹೋವನಿಗೆ ಸ್ತುತಿ ಮಾಡುವ ಗಾಯಕರು, ವರ್ಷಿಪ್ ಲೀಡರ್ಸು, ಇನ್ಸ್ಟ್ರೂಮೆಂಟ್ಸ್ ಪ್ಲೇಯರ್ಸು, ನೀವೆಲ್ಲ ಸ್ತೋತ್ರ ಮಾಡ್ರಿ, ಮುಂದೆ ಹೋಗ್ರಿ. ಅವ್ರ ಪ್ರಜೆಗಳೇ ಯೋಚನೆ ಮಾಡಿರ್ಬೇಕು, ಇವನೆಂತ ಅರಸ ಇವನು? ಯುದ್ಧಕ್ಕೆ ಈಟಿ, ಕತ್ತಿ, ಬರ್ಜಿ ಇದೆಲ್ಲ ಬೇಕ್ತಾನೆ. ಇದು ಬಿಟ್ಟು ಸ್ತೋತ್ರ ಹೇಳ್ರಿ, ಆರಾಧನೆ ಮಾಡ್ರಿ, ಕೈ ಚಪ್ಪಳು. ಅಪ್ಪಿ ತಪ್ಪಿ ನಾಳೆ ಯುದ್ಧ ಬಂದರೆ ನಾನು ನಿಮ್ಮನ್ನೆಲ್ಲ ಬನ್ನಿರಿ ಸ್ತೋತ್ರ ಹೇಳ್ರಿ, ಅಲ್ಲೆಲಿಯ ಹೇಳೋಣ, ನಾವು ಕೈ ಚಪ್ಪಳೆ ತಟ್ಟೋಣ ಅಂದರೆ ನೀವು ನನ್ನನ್ನು ಬಿಡ್ತೀರಾ? ಅವ್ರು ಕೊಲ್ಲಕ್ಕೆ ಮುಂಚೆ ನೀವು ನನ್ನನ್ನೇ ಕೊಂದ್ಬಿಡಿರಿ. ಯೆಹೋಷಾಫಾಟನು ಈಸ್ ನಾಟ್ ಎ ಆರ್ಡಿನರಿ ಪರ್ಸನ್, ಈಸ್ ದ ಗೌರ್ಮೆಂಟ್. ಅವನ ಅರಸನು. ಅವನು ತೆಗೆದುಕೊಳ್ಳೋ ತೀರ್ಮಾನದಲ್ಲಿ ದೇಶ ಉಳಿಬೇಕು, ಪ್ರಜೆಗಳು ಉಳಿಬೇಕು. ಆಮೇಲೆ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಭಟ್ರು ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನ ಕೃಪೆಯೋ ಶಾಶ್ವತವಾಗಿದೆ, ಭಜಿಸ್ರಿ ಎಂಬುದಾಗಿ ಆಜ್ಞಾಪಿಸಿದರು. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವ ಪ್ರಾರಂಭಿಸಲು ಯೆಹೋವನು ಯಹೂದ್ಯರಿಗೆ ವಿರುದ್ಧವಾಗಿ ಬಂದ ಅಮ್ಮೋನ್ಯರನ್ನು, ಮೋವಾಬ್ಯರನ್ನು, ಸೇಯಿರ್ ಪರ್ವತದವರನ್ನ ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನ ಇರಿಸಿದ್ದರಿಂದ ಅಮ್ಮೋನ್ಯರು, ಮೋವಾಬ್ಯರು, ಸೇಯರು ಪರ್ವತದ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ರು. ಆಮೇಲೆ ದಟ್ ಮೀನ್ಸ್ ನಿನಗೆ ಬಲ ಇಲ್ಲದೇ ಇದ್ದಾಗ ಈ ಪ್ರವಾದನೆ ನಿನಗೆ ಬಲವನ್ನು ತರುತ್ತೆ. ನೀನು ಕುಂದೋದಾಗ ನಿನ್ನನ್ನು ಎಬ್ಬಿಸಿ ನಿಲ್ಲಿಸುತ್ತೆ. ನೀನು ಬಳಲಿ ಹೋದಾಗ ನಿನಗೆ ಬಲ ಕೊಡುತ್ತೆ. ಆಮೇಲೆ ಹಲ್ಲೆಲೂಯ. ಏನು ಮಾಡಬೇಕು? 1, ದೇವರಲ್ಲಿ ಆಶ್ರಯ ಇಡಬೇಕು. 2, ಪ್ರವಾದಿಗಳನ್ನು ನಂಬಬೇಕು. 3 ಬಿಡುಗಡೆ ಸಿಗೋದಕ್ಕೆ ಮುಂಚೆನೇ ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳಬೇಕು. ಎಷ್ಟು ಜನ ಹೇಳ್ತೀರಾ ಥ್ಯಾಂಕ್ ಯು ಜೀಸಸ್? ನನ್ನ ಮಗನ SSLC ರಿಸಲ್ಟ್ ಬಂದಿಲ್ಲ, ಕಾಲೇಜಿಗೆ ಅಡ್ಮಿಷನ್ ಸಿಕ್ಕಿಲ್ಲ, ಪಾಸ್ ಆಗ್ತಾನೋ ಇಲ್ಲವೋ, ಪಾಸ್ ಆಗಿಲ್ಲೋದ್ರೆ ಎಲ್ಲರ ಮುಂದೆ ತಲೆ ಎತ್ಕೊಂಡು ಹೆಂಗೆ ನಡೆಯೋದು, ಏನೇನೋ ಯೋಚನೆ. ಅದಕ್ಕೆ ಬದಲಾಗಿ ಗೊಂದಲಕ್ಕೆ ಒಳಗಾಗದೆ, ದೇವರೇ ನನ್ನ ಮಗನಿಗೆ ಹೈಯೆಸ್ಟ್ ಮಾರ್ಕಿಂದ ಪಾಸ್ ಮಾಡಿದ್ದಕ್ಕಾಗಿ ಸ್ತೋತ್ರ, ಅವನಿಗೆ ಒಳ್ಳೆ ಕಾಲೇಜಿನ ಅಡ್ಮಿಷನ್ ಸಿಕ್ಕಿದ್ದಕ್ಕಾಗಿ ಸ್ತೋತ್ರ. ಈಗ ಸೂತ್ರದಲ್ಲಿ ಹೇಳ್ತಾ ಇದ್ದೀರ ಸ್ತೋತ್ರನ, ಮುಂಚೆ ಹೇಳ್ತಾ ಇದ್ರೆ ಹಿಂಗೆ ಎಲ್ಲ ವಾರ ಪಾಸ್ಟರ್ ಹತ್ರ ಬಂದು ಪ್ರಾರ್ಥನೆ ಮಾಡಿಸೋದು. ಪಾಸ್ಟ್ರೇ ರಿಸಲ್ಟ್ ಹತ್ರ ಬರ್ತಾ ಇದೆ, ಒಂದು ಸತಿ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ, ಯಾಕೋ ಭಯ ಆಗ್ತಾ ಇದೆ, ಅವ್ನು ಪಾಸ್ ಆಗ್ತಾನೋ ಇಲ್ಲವೋ ಗೊತ್ತಿಲ್ಲ ಪಾಸ್ಟ್ರೆ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಪಾಸ್ಟ್ರೆ, ಕಾಲೇಜಿಗೆ ಬೇರೆ ಅಡ್ಮಿಷನ್ ಸಿಗ್ಬೇಕು ಪಾಸ್ಟ್ರೆ, ಒಳ್ಳೆ ಮಾರ್ಕ್ ತೊಗೊಳ್ಳಿಲ್ಲ ಅಂದರೆ ಡೊನೇಷನ್ ಕಟ್ಟಬೇಕಾಗುತ್ತೆ ಪಾಸ್ಟ್ರೆ. ಇವ್ರ ಟೆನ್ಷನ್ ಡೊನೇಷನ್ ಕಟ್ಟಬೇಕು, ಅದು ಸ್ತೋತ್ರ. ಆಮೇಲೆ ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳ್ತೀರಾ? ಬಿಡುಗಡೆ ಆಗೋಕ್ಕೆ ಮುಂಚೆನೇ ಸ್ತೋತ್ರ ಹೇಳ್ತೀರಾ? ಆರೋಗ್ಯ ಸಿಗೋಕ್ಕೆ ಮುಂಚೆನೇ ಸ್ತೋತ್ರ ಹೇಳ್ತೀರಾ? ಅಲ್ಲಲ್ಲಿ ಕೆಲಸ ಸಿಗೋಕ್ಕೆ ಮುಂಚೆನೇ ಸಿಕ್ಕದ ಹಾಗೆ ಸ್ವೀಟ್ ಹಂಚಿಸ್ತೀರಾ? ಸ್ವೀಟ್ ಹಂಚ್ತೀರಾ ಅಂತ ಕೇಳಿದೆ. ಅಷ್ಟು ಮುಂದಕ್ಕೆ ಹೆಂಗೆ ಹೋಗೋದು ಪಾಸ್ಟ್ರೆ ಅಂತ. ಹೋಗಬೇಕು, ನಂಬಿಕೆಯಿಂದ ಹೋಗಬೇಕು. ಫೇತ್ ಮಸ್ಟ್ ಬಿ ಇನ್ ಆಕ್ಷನ್. ನಂಬಿಕೆ ಕ್ರಿಯಾರೂಪಕ್ಕೆ ಬರಬೇಕು. ಆಮೇನ್.
advance praising God. Between the prophetical declaration and the prophetic manifestation is the prophetic celebration. ಪ್ರವದನೆ ಡಿಕ್ಲೇರ್ ಆಗೋದಕ್ಕೆ ಮತ್ತು ಅದು ಪ್ರತ್ಯಕ್ಷ ಆಗೋದಕ್ಕೆ ಮುಂಚೆನೆ ಸೆಲೆಬ್ರೇಷನ್ ಅನ್ನೋ ವಿಷಯ ಮಧ್ಯದಲ್ಲಿ ಬರುತ್ತೆ. ಡಿಕ್ಲರೇಷನ್, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ದ ಸೆಲೆಬ್ರೇಷನ್. ಡಿಕ್ಲರೇಷನ್, ಸೆಲೆಬ್ರೇಷನ್ ಬರಬೇಕು, ಮ್ಯಾನಿಫೆಸ್ಟೇಷನ್ ಆಮೇಲೆ ಆಗುತ್ತೆ. ನಾವೇನು ಮಾಡ್ತೀವಿ? ಡಿಕ್ಲೇರ್ ಆಯಿತು ಪ್ರವದನೆ, ಅದು ಕಾಣೋವರೆಗೂ ಮೌನವಾಗಿರೋದು, ಕಂಡ ಮೇಲೆ ಸ್ತೋತ್ರ ಹೇಳೋಣ ಅಂತ. ಕಂಡ ಮೇಲೆ ಸ್ತೋತ್ರ ಹೇಳೋದಲ್ಲ, ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳಬೇಕು. ಮದುವೆ ಆಗ್ದಿರೋ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲ ಪ್ರಾರ್ಥನೆ ಮಾಡಬೇಕು. ಒಳ್ಳೆಯ ಬಾಳ ಸಂಗಾತಿ ಸಿಕ್ಕಿದ್ದಕ್ಕಾಗಿ ಸ್ತೋತ್ರ ಅಂತ ಆರಾಧನೆ ಮಾಡಬೇಕಾ? ಸ್ತೋತ್ರ ಹೇಳ್ರಿ. ದೇವರ ಚಿತ್ತ ಇರುವವರು ನನ್ನ ಜೀವನದಲ್ಲಿ ಉತ್ತಮ ಬಾಳ ಸಂಗಾತಿ ಕೊಟ್ಟದಕ್ಕಾಗಿ ಸ್ತೋತ್ರ, ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಗಳು ಮದುವೆ ಆಗಿದ್ದಕ್ಕಾಗಿ ಸ್ತೋತ್ರ. ಕೆಲವರು ಬಾಯೇ ತೆರೆಯಲ್ಲ, ತಿನ್ನೋದಕ್ಕೆ ಆಕಳಿಸಕ್ಕೆ ಮಾತ್ರನೇ ಬಾಯಿ ತೆರೆಯೋದು ಕೆಲವರು. ಸ್ತೋತ್ರ ಹೇಳೋಕೆ ಬಾಯೇ ತೆಗಿಯಲ್ಲ. ಕೇಳ್ರಿ ಬೇಕಾ, ಪಕ್ಕದಲ್ಲಿರೋರು ಹೇಳ್ತಾರೆ, ಯಪ್ಪ ಬಂದಾಗಿಂದ ಒಂದು ಸ್ತೋತ್ರ ಹೇಳಲಿಲ್ಲ ಫಸ್ಟ್ರಿ ಅಂದರು ನನಗೆ ಮೊನ್ನೆ ಒಬ್ಬರು. ಸ್ತೋತ್ರ ಬಾಯಿ ಕೆಲವ್ರಿಗೆ ಕೊಟ್ಟಿರೋದು ಬೈಯೋದಕ್ಕೆ, ತಿನ್ನೋದಕ್ಕೆ, ಆಕಳಿಸೋಕ್ಕೆ ಅಂತ ಅಲ್ಲ. ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳ್ತಾ ಇರಬೇಕು. ಹಲ್ಲೆಲೂಯಾ. 3, ವಾರ್ ವಿತ್ ದ ಪ್ರಾಫೆಸಿ ಅಂಡ್ ಟು ಫುಲ್ಫಿಲ್ಮೆಂಟ್. ನೀನು ಯುದ್ಧ ಮಾಡಬೇಕು, ಯುದ್ಧ ಮಾಡಬೇಕು. ಈ ಪ್ರವದನೆ ನೆರವೇರೋವರೆಗೂ ಯುದ್ಧ ಮಾಡಬೇಕು. ಅಂದರೆ ಹೋಗಿ ಅತ್ತೆಗೆ ಹೊಡೆಯೋದು, ಮಾವನಿಗೆ ಹೊಡೆಯೋದು, ಗಂಡನಿಗೆ ಹೊಡೆಯೋದು, ಹೆಂಡ್ತಿಗೆ ಹೊಡೆಯೋದು ಅಲ್ಲ. ಆತ್ಮಿಕವಾಗಿ ಯುದ್ಧ ಮಾಡಬೇಕು. ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ರಾಜತ್ವಗಳ ಮೇಲೆ, ಅಧಿಕಾರಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ದುರಾತ್ಮ ಸೇನೆಗಳಿಗೆ ವಿರುದ್ಧವಾಗಿ ನಾವು ಆತ್ಮಿಕ ಯುದ್ಧ ಮಾಡುವವರು. ದೇವರ ವಾಕ್ಯ ಹೇಳ್ತದೆ. ಅಪೊಸ್ತಲನಾದ ಪೌಲನು 1 ತಿಮೋಥೆಯ 1:18 ಹೇಳ್ತಾನೆ, ಒಳ್ಳೆಯ ಯುದ್ಧವನ್ನು, ಒಳ್ಳೆಯ ಸೈನಿಕನಾಗಿ ಯುದ್ಧ ಸೇವೆಯನ್ನು ಮಾಡುವಂಥ, ಹೋರಾಟವನ್ನು ಮಾಡುವಂಥ. ಅಲ್ಲಲ್ಲಿ ಪೌಲನು ಹೇಳ್ತಾನೆ, ನಾನು ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ, ಓಟವನ್ನು ಕೊನೆಗಾಣಿಸ್ತಾ ಇದ್ದೇನೆ. ದಟ್ ಮೀನ್ಸ್ ಎವ್ರಿಬಡಿ ಹ್ಯಾವ್ ದ ವಾರ್ಫೇರ್. ವಿ ಆರ್ ಇನ್ ದ ಸ್ಪಿರಿಚುವಲ್ ಬ್ಯಾಟಲ್. ನಾವು ಆತ್ಮಿಕ ಯುದ್ಧದಲ್ಲಿ ಇದ್ದೇವೆ. ನಮಗೆ ಯುದ್ಧ ಇದೆ. ಪ್ರವದನೆ ನೆರವೇರೋವರೆಗೂ ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ಆರಾಧನೆಯಲ್ಲಿ, ದೇವರ ರಾಜ್ಯದಲ್ಲಿ, ದೇವರ ಸಮ್ಮುಖದಲ್ಲಿ ಕಣ್ಣು ನೀರಿನಿಂದ ಹೋರಾಟ ಮಾಡ್ತೇವೆ. ದೇವಾ, ನಿನ್ನ ಪ್ರವದನೆ ಇದಿದೆ, ಇದು ನೆರವೇರೋವರೆಗೂ ನನ್ನ ಜೀವನದಲ್ಲಿ ನಾನು ನಿನ್ನ ಪಾದ ಬಿಟ್ಟು ಎದ್ದೇಳಲ್ಲ. ಅದೇ ಯುದ್ಧ, ಮೊಣಕಾಲಿನ ಯುದ್ಧ, ಕಣ್ಣು ನೀರಿನ ಯುದ್ಧ, ಪ್ರಾರ್ಥನೆಯ ಯುದ್ಧ, ಉಪವಾಸದ ಯುದ್ಧ. ದೇವರು ಬಿಡುಗಡೆ ಕೊಡಕ್ಕೆ ರೆಡಿ ಇದ್ದಾರೆ. ನೀನೇ ಅಡ್ರೆಸ್ಗಿಲ್ಲ ಅಂದರೆ ಹೇಳ್ರಿ. ನೀವೇ ಅಡ್ರೆಸ್ಗಿಲ್ಲ ಅಂದರೆ ಧರ್ಮೋಪದೇಶ ಕಾಂಡ ಪುಸ್ತಕ 2:24. ಈಗ ನೀವು ಹೊರಟು ಅರ್ನೋನ್ ಹಳ್ಳವನ್ನ ದಾಟಿರಿ. ಅಮೋರಿಯನಾಗಿರುವ ಎಷ್ಟೋನಿನ ಅರಸನಾದ ಸೀಹೋನನು ನಿಮ್ಮಿಂದ ಸೋತು ಹೋಗಿ ಅವನ ರಾಜ್ಯವು ನಿಮಗೆ ವಶವಾಗಬೇಕೆಂದು ನಿಮಗೆ ಅನುಗ್ರಹಿಸಿದ್ದೇನೆ. ಆಮೇಲೆ ನಿಮಗೆ ವಶವಾಗಬೇಕೆಂದು ಅದಕ್ಕೆ ಕೇಳಿದ್ರಲ್ಲ ಪ್ರವದನೆ, ಕೇಳಿದ್ರ? ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ರಿ ಅಂತಾನೆ ಹೇಳಿದ್ರು. ಏನು ಹೇಳಿದ್ರು? ಅವನೊಡನೆ ಸಂಧಿ ಮಾಡಿ, ಅಡ್ಜಸ್ಟ್ ಮಾಡಿ, ನೀನು ನನ್ನ ತಂಟೆಗೆ ಬರಬೇಡ, ನಾನು ನಿನ್ನ ತಂಟೆಗೆ ಬರಲ್ಲ, ಅಡ್ಜಸ್ಟ್ ಮಾಡಿ.
ಏನು ಮಾಡಬೇಕು? ಗಟ್ಟಾಗಿ ಹೇಳ್ರಿ. ಇದಾ ಯುದ್ಧ. ಏನು ಮಾಡಬೇಕು? ಆಲ್ರೆಡಿ ಪ್ರಾಮಿಸ್ ಇಸ್ ದೇರ್. ವಾಗ್ದಾನ ದೇವ್ರು ಕೊಟ್ಟಿದ್ದಾನೆ. ನೀನೇನು ಮಾಡಬೇಕು? ಅದಕ್ಕೆ ಯುದ್ಧ ಮಾಡಿ ಅದನ್ನು ಕೈವಶ ಮಾಡಿಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಹೆಂಗೆ ಪಾಸ್ಟ್ರೇ ಮಾಡೋದು ಅಂತ ಕೇಳ್ತೀರಾ? ಗೋಲಿಯಾತನನ್ನು ಕಂಡಾಗ ಎದುರು ಓಡಿ ಹೋಗುವಂಥ ಅಭಿಷೇಕ ನಷ್ಟವಾದವನು. ಗೋಲಿಯಾತನನ್ನು ಕಂಡಾಗ ಅವನ ಮುಖ ನೋಡಿ ಪ್ರವದಿಸುವವನು ದಾವೀದನು. 1 ಸಮುವೇಲ್ 17:45-46. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ನೀನು ಈಟಿ ಕತ್ತಿ ಬರ್ಜಿಗಳೊಂದಿಗೆ ನೀನು ನನ್ನೊಳಗೆ ಬರ್ತಿ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಡಿಕ್ಲೇರ್ ದ ಪ್ರಾಫೆಸಿ ಇನ್ ದ ಫೇಸ್ ಆಫ್ ದ ಅಪೋಸಿಷನ್. ನಿನ್ನ ಶತ್ರು ಕೇಳತಕ್ಕಂತೆ ಅವನ ಮುಖಕ್ಕೆದುರಾಗಿ ನಿಂತು, ನಾನು ಬರ್ತಾ ಇರೋದು ಈಟಿ ಬರ್ಜಿ ಕತ್ತಿಯೊಂದಿಗೆ ಅಲ್ಲ, ನೀನು ಈ ಆಳಿಸಿದ ಯೆಹೋವನ ನಾಮದಲ್ಲಿ ನಿನ್ನ ಮುಂದೆ ಯುದ್ಧಕ್ಕೆ ಬರ್ತಾ ಇದ್ದೇನೆ. ಅದು ಡಿಕ್ಲರೇಷನ್. ಅಲ್ಲಿಗೆ ನಿಲ್ಲಿಸ್ತೀನಿ. ಗಾಡ್ ಈಸ್ ಎ ಗುಡ್ ಗಾಡ್. ಅವನ ವಾಗ್ದಾನಗಳು ನೆರವೇರುತ್ತೆ, ಒಂದು ತಪ್ಪಿ ಹೋಗೋದಿಲ್ಲ. ಎದ್ದು ನಿಂತ್ಕೊಳ್ಳೋಣ.